ಅಪ್ಪ ನನ್ನ ಸಮಯ ಕೂತ್ಕೊಂಡೆ ಹಿಂಗೆ ಕ್ಯಾನ್ಸರ್ ಅಂದು ನಾನು ಕೋಮಾಗ ಹೋಗ್ಬಿಟ್ಟೆ. ನಾಳೆಗೆ ಮೇಲೆ ಗಂಟ್ಲು ಬರ್ತಲ್ಲ, ಆ ಕಡೆ ಸ್ವಲ್ಪ ಗಾಯ ಇತ್ತು. ಮಾಡ್ಬಿಟ್ಟು ಕೀಮ್ಸ್ ಆಗ್ಬಿಟ್ಟು ಕೊಡ್ಸ್ಕೊಬೇಕು ಅಂದು ನಾನು ಅದಕ್ಕೆ ಹೋಗಲ್ಲಪ್ಪ ಅಂದೆ. ಹಂಗೆ ಎದ್ದು ಬಿಡ್ತೀನಿ, ಬೇಕಾದ್ರೆ ಹಂಗೆ ಸತ್ತು ಹೋಗ್ತೀನಿ, ಬೇಡ ಅಂದ್ಬಿಟ್ಟೆ. ಅವರ ನಮ್ಮ ಫ್ರೆಂಡ್ ಯಾರಿದ್ರು ಜಯನಗರದಲ್ಲಿ ಹಾಸ್ಪಿಟ್ಲ್ ಇದೆ, ಪುನರ್ಜನ್ಮ ಹಾಸ್ಪಿಟ್ಲು. ಇಲ್ಲೇ ಬಂದ್ಬಿಟ್ಟೆ. ಟ್ಯಾಬ್ಲೆಟ್ಸ್ ತಗೊಂಡ್ಮೇಲೆ ವಾಸಿ ಆಯ್ತು. ನಾರಾಯಣ ಸ್ವಾಮಿ ಅಂತ ಮಾಧವರಿಂದ, ನಾವೇ ಪೇಷೆಂಟ್. 61 ಈ ಥರ ಆಗಿದ್ದು ಗೊತ್ತಾಗಿದ್ದು ನಮಗೆ 8 ತಿಂಗಳಾಯಿತು. ಈಗ ಹಾಸ್ಪಿಟ್ಲಿಗೆ ಹೋದೆ, ಅಲ್ಲಿ ಚೆಕಪ್ ಮಾಡಿದ್ರು. ಚೆಕಪ್ ಮಾಡಿದ್ಮೇಲೆ ಹಿಂಗೆ ಕ್ಯಾನ್ಸರ್ ಅಪ್ಪ ಅಂತೂ, ಅಲ್ಲಿ ಕ್ಯಾನ್ಸರ್ ಇದೆ, ಆಪರೇಷನ್ ಮಾಡಬೇಕು ಅಂದ್ಬಿಟ್ರು. ಅದು ಆಪರೇಷನ್ ಆಯಿತು. ಕೀಮ್ ಕೊಡ್ಬೇಕಂದ್ರು, ನಾನು ಅದು ಕೊಡ್ಸಲ್ಲ ಅಂದೆ. ಅವರ ನಮ್ಮ ಫ್ರೆಂಡ್ ಯಾರಿದ್ರು, ಅದು ಇದಕ್ಕೆ ಹೋಗೋಣ, ಜಯನಗರದಲ್ಲಿ ಹಾಸ್ಪಿಟ್ಲ್ ಇದೆ, ಪುನರ್ಜನ್ಮ ಹಾಸ್ಪಿಟ್ಲು. ಅಲ್ಲಿಗೆ ಹೋದ್ರೆ ಗೀಮು ಏನು ಬೇಡ ಅಂದವ್ರೆ. ಅಲ್ಲಿಗೆ ಹೋಗೋಣಪ್ಪ ಅಂದ. ಅಲ್ಲಿ ಕರ್ಕೊಂಡ್ಬಂದ್ರು. ಕರ್ಕೊಂಡ್ಬಂದು ಒಂದು 45 ದಿವಸ ತಗೊಂಡು ಟ್ಯಾಬ್ಲೆಟ್ಸು. ಈಗೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಅಂತೆ. ಸ್ಕ್ಯಾನ್ ಮಾಡಿಸ್ಕೊಂಬಂತಿದ್ದೀನಿ. ಈ ತಿಂಗಳು ಯೂಸ್ ಮಾಡಿಬಿಟ್ಟು ಆಮೇಲೆ ಸ್ಟಾಪ್. ಮಾತ್ರೆ ಏನು ಬೇಕಾಗಿಲ್ಲಂತೆ. ಸಣ್ಣದಲ್ಲಿ ನಾಲ್ಗೆಲ್ಲಿ ಗುಳ್ಳೆ ಇತ್ತು. ಗುಳ್ಳೆ ಅಂತ ಏನೋ ಅಲ್ಲೂ ಚುಚ್ಚಿದೆ ಅಂತ ಹೇಳಿ ಡಾಕ್ಟ್ರ್ ಹೇಳ್ಕೊಂಡ್ಬಂದ್ರು. ಅಲ್ಲೇ ತೋರಿಸ್ತಾ ಇದ್ದೆ 1 ವರ್ಷದಿಂದ. ಅಲ್ಲೂ ಇದು ಚುಚ್ಚಿಬಿಟ್ಟು ಇನ್ಸ್ಪೆಕ್ಷನ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ರು. ಒಂದು 6 ತಿಂಗಳು 7 ತಿಂಗಳು ನಾಟಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡಿದ್ಬಿಟ್ಟೆ. ಆಮೇಲೆ ಹೋಗಿ ಅದು ರಿಪೋರ್ಟ್ ತೋರಿಸೋದ್ಮೇಲೆ ಕ್ಯಾನ್ಸರ್ ಅಂತ ಗೊತ್ತಾಯ್ತು. ಆವಾಗ ಒಂದು ವಾರದಲ್ಲಿ ಆಪರೇಷನ್ ಮಾಡಿಬಿಟ್ಟು ಕೀಮ್ಸ್ ಆಗ್ಬಿಟ್ಟು ಕೊಡ್ಸ್ಕೊಬೇಕು ಅಂದು ನಾನು ಅದಕ್ಕೆ ಹೋಗಲ್ಲಪ್ಪ ಅಂದೆ. ಹಂಗೆ ಎದ್ದು ಬಿಡ್ತೀನಿ, ಬೇಕಾದ್ರೆ ಹಂಗೆ ಸತ್ತು ಹೋಗ್ತೀನಿ, ಬೇಡ ಅಂದ್ಬಿಟ್ಟೆ. ಸರಿ ಅಂತ ಹೇಳ್ಬಿಟ್ಟು ಅವ್ರು ಯಾರು ಫ್ರೆಂಡ್ ಇದ್ಕೊಂಡು, ಇಲ್ಲ ಅಲ್ಲಿ ಕೀಮ್ ಏನು ಕೊಡಲ್ಲ, ಇನ್ನಿಲ್ಲ ಸ್ವಲ್ಪ ಇದೆ ಅಂದವ್ರೆ. ಇನ್ನೊಂದು ಈ ಟ್ಯಾಬ್ಲೆಟ್ಸ್ ಎಲ್ಲ ಯೂಸ್ ಮಾಡಪ್ಪ, ಆಮೇಲೆ ನಿಮ್ಗೆ ಟ್ಯಾಬ್ಲೆಟ್ಸ್ ಬೇಡ ಅಂತಾರೆ. ಅದೇ ಅಲ್ಲಿ ಚುಚ್ಚಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಚ್ಕೊಂಡ್ಬಿಟ್ಟಿದ್ದೀವಿ ಅಂತ ಹಂಗಾಗಿತ್ತು ಅಂತ ಹೇಳ್ಬಿಟ್ಟು ತಗೊಂಡಿದ್ದೆ. ನನಗೆ ಡೈರೆಕ್ಟ್ ಹೇಳ್ಬಿಟ್ರು ಡಾಕ್ಟ್ರು. ಚೆಕಪ್ ಮಾಡಿದ ತಕ್ಷಣ ರಿಪೋರ್ಟ್ ಬಂದಮೇಲೆ, ಅಪ್ಪ ನನ್ನ ಸಮಯ ಕೂತ್ಕೊಂಡೆ ಹಿಂಗೆ ಕ್ಯಾನ್ಸರ್ ಅಂದು ನಾನು ಕೋಮಾಗ ಹೋಗ್ಬಿಟ್ಟೆ. ಕೈ ಕಾಲು ಹಿಂಗೆ ಎದ್ಬಿಡ್ತು. ಆಮೇಲೆ ಡಾಕ್ಟ್ರಮ್ಮ ಪಾಪ ಬಂದ್ಬಿಟ್ಟು ಎದೆ ಉಜ್ಜಿ ಇದು ಮಾಡಿ ಬೆಡ್ ಮೇಲೆ ಮಲಗಿಸ್ಬಿಟ್ಟು ಎಲ್ಲ ಸುತ್ತು ಬಂದ್ಬಿಟ್ಟು ಡಾಕ್ಟ್ರು ಎಲ್ಲ BP ಚೆಕ್ ಮಾಡೋಬ್ರು, ECG ಮಾಡೋದು, ಒಬ್ಬೊಬ್ಬೊಬ್ಬರು ಎಲ್ಲ ಮಾಡ್ಬಿಟ್ಟು 4-5 ಜನ ಡಾಕ್ಟ್ರ್ ಸುತ್ತು ಹಾಕೊಂಬಿಟ್ರು. ಆಮೇಲೆ ಸಮಾಧಾನ ಮಾಡಿ ಸ್ವಲ್ಪ ಹೊತ್ತಿಗೆ ಚೇತರಿಸ್ಕೊಂಡೆ. ಆಮೇಲೆ ಡಾಕ್ಟ್ರಮ್ಮ ಬಂದು, ಸಾರಿಯಪ್ಪ ನಾನು ಹೇಳ್ಬಾರ್ದಾಗಿತ್ತು, ನಿಮ್ಮ ಮನೆಗೆ ಬೇರೆಯವ್ರಿಗೆ ಹೇಳ್ಬೇಕಾಗಿತ್ತು, ನಾನು ನಿನಗೆ ಡೈರೆಕ್ಟ್ ಹೇಳ್ಬಿಟ್ಟೆ ಅಂತ ಹೇಳ್ಬಿಟ್ಟು ಸಾರಿ ಕೇಳ್ಕೊಟ್ಬಿಟ್ಟು ಅವ್ರು ಹೇಳಿದ್ದು. ಆಮೇಲೆ ಗಾಬರಿ ಬೀಳ್ಬೇಡ, ಇಷ್ಟೇ ಇರೋದು ನನಗೆ, ಆರಾಮ ವಾಸಿ ಆಗುತ್ತೆ ಹೋಗಂತ. ಹಂಗೆಲ್ಲ ಆಗಿತ್ತು. ಅದೆಲ್ಲ ಇದು ಮಾಡಕ್ಕೆ ಹೋಗಿಲ್ಲ, ಹೆಂಗೆ ವಾಸಿ ಆಗುತ್ತಲ್ಲ ಧೈರ್ಯ ಆಯಿತು. ನಾನು ಮಗಳು ಹೆಂಡತಿ ತೊಗೊಂಡ್ರು, ಸೀರಿಯಸ್ ಆಗಿ ತೊಗೊಂಡು. ನಾನು ಅದು ಕ್ಯಾನ್ಸರ್ ಅಂತ ಹೇಳಿಲ್ಲ ಅವ್ರಿಗೆಲ್ಲ, ಥೈರಾಯ್ಡ್ ಅಂತ ಹೇಳ್ಬಿಟ್ಟೆ. ಎಲ್ರಿಗೂ ಇದೆ, ಎಲ್ರಿಗೂ ಕ್ಯಾನ್ಸರ್ ಅಂತ ಹೇಳಿಲ್ಲ, ಅದು ಥೈರಾಯ್ಡ್ ಅಂತ ಹೇಳ್ಬಿಟ್ಟು ನನಗೆ ಕನ್ಫರ್ಮ್ ಗೊತ್ತಾಯಿತು. ನನಗೆ ಡೈರೆಕ್ಟ್ ಹೇಳ್ಬಿಟ್ಟಲ್ಲ. ಅವ್ರು ಮುಚ್ಚಿಡೋರು. ಮೊನ್ನೊಂದು ಹಾಸ್ಪಿಟಲ್ ಹೋಗಿದೆ, ನೀವು ಆಚೆ ಇರಪ್ಪ, ಅವ್ರು ಕೂಡ ಮಾತಾಡಿ ಕಳಿಸ್ತೀನಿ. ಮೇಡಮ್ ನನಗೆ ಗೊತ್ತು ಹೇಳ್ಬೇಡ ಕ್ಯಾನ್ಸರ್ ಅಂತ ಅಂದ್ಬಿಟ್ಟೆ ಮಾತಾಡೋದು. ಆಮೇಲೆ ಅವರು ಹೇಳಿದ್ರು, ಇಲ್ಲಿಗೆ ಬರಕ್ಕೆ ಮೊದಲು ಇನ್ನು ಸ್ಕ್ಯಾನ್ ಮಾಡಿಸ್ಕೊಂಡೋಗಿ ಬೇರೆ ಹಾಸ್ಪಿಟ್ಲಲ್ಲಿ ತೋರಿಸ್ಬೇಕಪ್ಪ ಅಂದರು. ನಾನು ಹೋಗಲ್ಲ ಅಂದೆ. ಸರಿ, ಇಲ್ಲೇ ಅಡ್ರೆಸ್ ಸಿಕ್ತಲ್ಲ, ಇಲ್ಲೇ ಬಂದ್ಬಿಟ್ಟೆ. ಟ್ಯಾಬ್ಲೆಟ್ಸ್ ತಗೊಂಡ್ಮೇಲೆ ನಮ್ಗೆ ವಾಸಿ ಆಯಿತು. ನನ್ನ ಫ್ರೆಂಡ್ ಹೇಳಿದ್ರು, ಅವರು ತೊಗೊಂಡಿದ್ದಂತೆ, ಅವ್ರಿಗೂ ವಾಸಿ ಆಯ್ತಂತೆ. ಇಲ್ಲ, ನೋವಿತ್ತು ಗಂಟ್ಲಂದ್ರೆ ನಾಲಿಗೆ ಮೇಲೆ ಗಂಟ್ಲು ಬರ್ತಲ್ಲ, ಆ ಕಡೆ ಸ್ವಲ್ಪ ಗಾಯ ಇತ್ತು. ಆ ಗಾಯ ವಾಸಿ ಆಗಿದೆ. ಇನ್ನೆಲ್ಲ ಸ್ವಲ್ಪ ಕಾಣಿಸ್ತದೆ ಅಷ್ಟೇ. ಊಟ ಮಾಡೋಕೆ ಮಾತ್ರ ಕಾಣಿಸುತ್ತೆ, ಮಾಮೂಲು ನೋವೇ ಇಲ್ಲ. ಊಟ ಮಾಡೋಕೆ ಏನು ತೊಂದರೆ ಇಲ್ಲ, ಊಟ ಮಾಡ್ತೀವಿ, ಪರವಾಗಿಲ್ಲ. ಇನ್ನೂ 1 ತಿಂಗಳು ತೊಗೊತೀನಿ, ಅಕಸ್ಮಾತ್ ಇನ್ನೂ ಏನಂತ ಇನ್ನೂ 1 ತಿಂಗಳು ತೊಗೊತೀನಿ, ಬೇಡ ಕಡಿಮೆ ಇದ್ರಲ್ಲಿ ಖರ್ಚಾಗುತ್ತಲ್ಲ, ತಗೊಳ್ಳೋಣ 4 ತಿಂಗಳು ತಗೊಳ್ಳೋಣ ಅಂತ ಡಿಸೈಡ್ ಮಾಡಿಬಿಟ್ಟೆ. ಸ್ಕ್ಯಾನ್ ರಿಪೋರ್ಟು, CT ಸ್ಕ್ಯಾನ್, ಯಾಕಂದ್ರೆ ಕನ್ಫರ್ಮ್ ಆಗಬೇಕಲ್ಲ. ಸುಮ್ಮನೆ ಯಾವ್ದಾದ್ರು ಸ್ಕ್ಯಾನ್ ಮಾಡ್ಕೊಂಬಂದ್ಬಿಟ್ಟು ಏನಿಲ್ಲಪ್ಪ ಅಂದ್ಬಿಟ್ರೆ, ಅದೇ ಅವ್ರು ನಾರ್ಮಲ್ ಅಂತ ನಂಗೆ ಹೇಳಿದ್ರು, ಮಗ ಹೇಳಿದ್ರು, ನಾರ್ಮಲಪ್ಪ ನಿಮ್ಮಪ್ಪ ಹೇಳ್ಬೇಡಿ ಏನಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ರೆ. ನನ್ನ ಮಗ ಬಂದ್ಬಿಟ್ಟು, ಹೋಗಪ್ಪ ಇನ್ನೂ 50 ವರ್ಷ ಇರ್ತೈತೆ ಏನಿಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಅವ್ನು ಹೇಳ್ಕೊಂಡ್ರೆ ನಾನು ಇನ್ನೂ ಕನ್ಫರ್ಮ್ ಆಗಬೇಕಲ್ಲ. ಇವಾಗ ಡಾಕ್ಟರ್ ಹೇಳಿದ್ರಲ್ಲ, ಇನ್ನಿಲ್ಲ ಒಂದೇ ಒಂದು ಚೂರು ಐತಂತೆ. ಆ ಚೂರು ಈ ಟ್ಯಾಬ್ಲೆಟ್ಸ್ ಅರ್ಧ ತಿನ್ನೋದಕ್ಕೆ ಕ್ಲೋಸ್ ಆಗೋಗ್ಬಿಡ್ತಂತೆ.